899 ರೂಪಾಯಿಂದ ಸ್ಟಾರ್ಟ್ ಆಗುವಂತ ತುಂಬಾನೇ ಗ್ರ್ಯಾಂಡ್ ಕುರ್ತಾ ಸೆಟ್ ಮಿಂತ್ರಾ ಇಂದ. ನಮಸ್ಕಾರ ಕಿಶೋರ್ ಫ್ಯಾಮಿಲಿ, ಹೇಗಿದ್ರೆ ಎಲ್ರು? ಥಂಬ್ನೇಲ್ ಅಲ್ಲಿ ನೋಡೇ ಇರ್ತೀರಾ. ನಾನು ಇವತ್ತು ಯಾವ ಒಂದು ವೆಬ್ಸೈಟ್ ಇಂದ ಡ್ರೆಸ್ ಅಥವಾ ಕುರ್ತಾ ಸೆಟ್ ನ ತರಿಸಿದ್ದೀನಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತೋರಿಸುವಂತ ಎಲ್ಲ ಕುರ್ತಾ ಸೆಟ್ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಫಂಕ್ಷನಲ್ ವೇರ್ ಕುರ್ತಾ ಸೆಟ್ ಅಂತಾನೆ ಹೇಳ್ಬೋದು. ತಡ ಮಾಡ್ದೇನೆ ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಕುರ್ತಾ ಸೆಟ್ ನ ನೋಡೋಣ. ಸೊ ಮೊದಲನೇ ಕುರ್ತಾ ಸೆಟ್ ಬಂದ್ಬಿಟ್ಟು ಲ್ಯಾವೆಂಡರ್ ಕಲರ್ ಅಲ್ಲಿ ಇದೆ. ಲೀಬಾ ಬ್ರ್ಯಾಂಡು. ಆಕ್ಚುಲಿ ಈ ಕಲರ್ ತುಂಬಾನೇ ಪ್ರಿಟಿ ಆಗಿತ್ತು, ಸೊ ಹಾಗಾಗಿ ತರಿಸಿದೆ. ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಈ ತರ ಇದ್ರ ಫ್ಯಾಬ್ರಿಕ್ ಮಾತ್ರ ಸಖತ್ತಾಗಿರುತ್ತೆ. ಲೀಬಾಸ್ ಬ್ರ್ಯಾಂಡ್ ಫ್ಯಾಬ್ರಿಕ್ ಬಗ್ಗೆ ಮಾತಾಡಂಗೆ ಇಲ್ಲ. ನೋಡ್ಬೋದು ಇಲ್ಲಿ ಫ್ಯಾಬ್ರಿಕ್ ಯಾವ ತರ ಇದೆ ಅಂತೇಳಿ. ಸಿಲ್ಕ್ ಬ್ಲೆಂಡೆಡ್ ಫ್ಯಾಬ್ರಿಕ್ ಇದು. ಅಂಡ್ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಅಂಡ್ ಸೀಕ್ವೆಂಟ್ ವರ್ಕ್ ಆಗಿದೆಯಲ್ಲ, ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ನೋಡಿ. ಎಸ್ ಸೈಜ್ ತರಿಸಿದೀನಿ. ಅಂಡ್ ಸ್ಲೀವ್ಸ್ಗೂ ಸ್ವಲ್ಪ ಇಲ್ಲಿ ಸೀಕ್ವೆಂಟ್ ಅಂಡ್ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಕಲರ್ ನೋಡಿ ಎಷ್ಟು ಪ್ರಿಟಿ ಕಲರ್. ಆಮೇಲೆ ಅಲ್ಲಲ್ಲೇ ಸ್ವಲ್ಪ ಫ್ಲೋರಲ್ ಎಂಬ್ರಾಯ್ಡ್ರಿ ಸೀಕ್ವೆಂಟ್ ವರ್ಕ್ ಆಗಿದೆ. ನೋಡ್ತಿರ್ಬೋದು ಇಲ್ಲಿ ಸಿಲ್ವರ್ ಕಲರ್ ಸೀಕ್ವೆಂಟ್ ವರ್ಕ್ ಆಗಿದೆ. ಸಿಲ್ವರ ಗೋಲ್ಡಾ? ಇಲ್ಲ ಸಿಲ್ವರ್ ಸೀಕ್ವೆಂಟ್ ವರ್ಕ್ ಆಗಿದೆ. ಅಂಡ್ ನೋಡಿ ಪ್ಯಾಂಟ್ ಈ ತರ ಇದೆ. ಇದು ಕೂಡ ಸಿಲ್ಕ್ ಬ್ಲೆಂಡೆಡ್. 2 ಸೈಡ್ ಪಾಕೆಟ್ ಬರುತ್ತೆ ನಿಮ್ಗೆ. ನೋಡ್ತಿರ್ಬೋದು ಫಿನಿಶಿಂಗ್ ಮಾತ್ರ ಸಖತ್ತಾಗಿರುತ್ತೆ. ಅಂಡ್ ಇಲ್ಲಿ ಫ್ರಂಟ್ ಅಲ್ಲಿ ನೋಡಿ ಈ ತರ ಇದೆ. ಅಂಡ್ ಹಿಂದ್ಗಡೆ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಈ ತರ ಇದೆ. ಸೊ ಫ್ಯಾಬ್ರಿಕ್ದು ಫಿಟ್ಟಿಂಗ್ ಅಂಡ್ ಸ್ಟಿಚಿಂಗ್ ಕ್ವಾಲಿಟಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಪ್ಯಾಂಟ್ ಈ ತರ ಇದೆ, ಪ್ಲೇನ್ ಪ್ಯಾಂಟ್. ಅಂಡ್ ಇದಕ್ಕೆ ದುಪ್ಪಟ ನೋಡಿ ಈ ತರ ಇದೆ. ದುಪ್ಪಟ ತುಂಬಾ ಚೆನ್ನಾಗಿದೆ, ಉದ್ದ ಅಗಲ ಎಲ್ಲ ಸಖತ್ತಾಗಿದೆ ಇದ್ರದ್ದು. ಅಂಡ್ ಇದ್ರದ್ದು ಲೇಸಿಂಗ್ ಈ ತರ ಇದೆ. ಬಾರ್ಡರಿಂಗ್ ಹಾಕಿದ್ದಾರೆ ಇದಕ್ಕೆ. ಅಂಡ್ ಇದ್ರ ಮೇಲ್ಗಡೆ ಗೋಲ್ಡನ್ ಪ್ರಿಂಟ್ ಆಗಿದೆ ಈ ತರ. ಸೊ ದುಪ್ಪಟ ಈ ತರ ಇದೆ. ಈ ಒಂದು ಕುರ್ತಾ ಸೆಟ್, ಸಿಲ್ಕ್ ಬ್ಲೆಂಡೆಡ್ ಕುರ್ತಾ ಸೆಟ್ 1199 ರೂಪಾಯಿಗೆ ನಾನು ತರಿಸ್ದೆ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ತರ ಬರುತ್ತೆ, ಫಿಟ್ಟಿಂಗ್ ಯಾವ ತರ ಬರುತ್ತೆ, ಕೊಡ್ತಿರೋ 1199 ರೂಪಾಯಿಗೆ ವರ್ತ್ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಾ ಸೆಟ್ ಓವರ್ ಆಲ್ ಲುಕ್ ಯಾವ ತರ ಬರ್ತಾ ಇದೆ. ದುಪ್ಪಟ ಈ ತರ ಇದೆ, ಉದ್ದ ಜಾಸ್ತಿನೇ ಇದೆ. ನೋಡ್ತಿರ್ಬೋದು ಈ ತರ ಇದೆ ದುಪ್ಪಟ. ಅಂಡ್ ಫಿಟ್ಟಿಂಗ್ ನೋಡ್ರಿ ಏನ್ ಸಕ್ಕತ್ತಾಗಿದೆ. ಫಿಟ್ಟಿಂಗೇನೆ ಪ್ರೈಸ್ ಕೊಡ್ಬೇಕು ಅನ್ಸುತ್ತೆ ನನಗೆ. ಫಿಟ್ಟಿಂಗ್ ಮಾತ್ರ ಸಕ್ಕತ್ತಾಗಿರುತ್ತೆ. ಲೀಬಾಸ್ ಬ್ರ್ಯಾಂಡ್ದು ನಾನು ಫ್ಯಾನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫ್ಯಾಬ್ರಿಕ್ ಅಷ್ಟು ಚೆನ್ನಾಗಿರುತ್ತೆ. ಅಂಡ್ ಫಿಟ್ಟಿಂಗ್ ಮಾತ್ರ ಹೇಳಿ ಹೊಲಿಸ್ದಂಗಿರುತ್ತೆ. ಅಂಡ್ ಓವರ್ ಆಲ್ ಲುಕ್ ನೋಡಿ. ಈ ಕಲರ್ ಲ್ಯಾವೆಂಡರ್ ಕಲರ್ ತುಂಬಾನೇ ಪ್ರಿಟಿ ಆಗಿದೆ. ಅಂಡ್ ಇಲ್ಲೇನು ವರ್ಕ್ ಆಗಿಲ್ಲ, ಇದು ತುಂಬಾ ಚೆನ್ನಾಗಿದೆ. ಅಂಡ್ ದುಪ್ಪಟ್ಟ ನೀವು ಬೇಕು ಅಂದ್ರೆ ಒಂದ್ ಸೈಡು ಹಾಕೋಬಹುದು ಈ ತರ, ಇಲ್ಲ ನೆಕ್ಗೂ ಹಾಕೋಬಹುದು. ಸೊ ನೋಡಿ ಓವರ್ ಆಲ್ ಈ ತರ ಇದೆ. ಸೊ ಕೊಡ್ತಿರೋ ಪ್ರೈಸಿಗೆ ಈ ಒಂದು ಕುರ್ತಾ ಸೆಟ್ ತುಂಬಾನೇ ವರ್ತ್ ಇದೆ. ಫ್ಯಾಬ್ರಿಕ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇದೆ, ಎಷ್ಟು ಸ್ಮೂತ್ ಇದೆ. ಅಂಡ್ ಇಲ್ಲೆಲ್ಲ ವರ್ಕ್ ಆಗಿದೆಯಲ್ಲ, ಫಿನಿಶಿಂಗ್ ಎಷ್ಟು ನೀಟಾಗಿ ಆಗಿದೆ ನೋಡಿ. ಇಲ್ಲೆಲ್ಲ ಫಿನಿಶ್ ವರ್ಕ್ ಏನಾಗಿದೆಯಲ್ಲ ಇದ್ರ ಮೇಲ್ಗಡೆ ತುಂಬಾ ನೀಟಾಗಿ ಆಗಿದೆ. ಸೊ ಓವರ್ ಆಲ್ ನೋಡೋದಾದ್ರೆ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ನನ್ನ ಕಡೆಯಿಂದ ಈ ಒಂದು ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಎರಡನೇ ಕುರ್ತಾ ಸೆಟ್ ನೋಡೋಣ. ಎರಡನೇ ಕುರ್ತಾ ಸೆಟ್ ಬಂದ್ಬಿಟ್ಟು ವಾರಂಗ ಬ್ರ್ಯಾಂಡ್ ಅವ್ರದ್ದು. ಬ್ಲ್ಯಾಕ್ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರೋ ಕುರ್ತಾ ಸೆಟ್ ಇದು. ಪ್ಯಾಂಟು. ಸೊ ಇದು ನೋಡಿ ಇದ್ರ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಫ್ಲೋರಲ್ ಎಂಬ್ರಾಯ್ಡ್ರಿ ವರ್ಕ್. ಅಂಡ್ ಇಲ್ಲಿ ಲೇಸ್ ಕೊಟ್ಟಿದ್ದಾರೆ. ವಿ ನೆಕ್. ಎಂ ಸೈಜ್ ಬಂದ್ಬಿಟ್ಟಿದೆ ಇದು. ಅಂಡ್ ಇದಕ್ಕೆ ಸ್ಲೀವ್ಸ್ ಇಷ್ಟು ಉದ್ದ ಬರುತ್ತೆ. 3/4 ಸ್ವಲ್ಪ ಉದ್ದ ಇದೆ. ಅಂಡ್ ಇಲ್ಲಿ ಕಟಿಂಗ್ ಈ ತರ ಸ್ವಲ್ಪ ಇಲ್ಲಿ ಈ ತರ ಕಟಿಂಗ್ ಬಂದ್ಬಿಟ್ಟು ಇಲ್ಲೊಂದು ವೈಟ್ ಥ್ರೆಡ್ ಯೂಸ್ ಮಾಡಿ ಆಮೇಲೆ ಈ ತರ ಇದೆ. ಅಂಡ್ ಇಲ್ಲಿ ಸ್ವಲ್ಪ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಸ್ಲೀವ್ಸ್ಗೆ ಇದು ನೋಡ್ತಿರ್ಬೋದು, ಇದು ಆರ್ಗ್ಯಾನ್ಸಾ. ಇದ್ರ ಮೇಲ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಆಗಿರೋ ಅಂತ ಸ್ವಲ್ಪ ಬಾರ್ಡರಿಂಗ್ ಕೊಟ್ಟಿದ್ದಾರೆ. ಅಂಡ್ ಹೋಲ್ ಕುರ್ತಾ ಮೇಲ್ಗಡೆ ಈ ತರ ಫ್ಲೋರಲ್ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಅಂಡ್ ಬಾಟಮ್ ಅಲ್ಲಿ ನೋಡ್ತಿರ್ಬೋದು ನೀವು, ಬಾಟಮ್ ಅಲ್ಲಿ ಜಾಸ್ತಿನೇ ಫ್ಲೋರಲ್ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಈ ತರ ರೌಂಡ್ ಫ್ಲವರ್ದು ಇದು ಕುರ್ತಾ ಆಯ್ತು. ಪ್ಯಾಂಟ್ ಕಂಪ್ಲೀಟ್ ಪ್ಲೇನ್ ಪ್ಯಾಂಟ್ ಇದೆ ನೋಡಿ. ಈ ತರ ಪ್ಯೂರ್ ಕಾಟನ್. ಆಕ್ಚುಲಿ ಇದೇನು ಫ್ಯಾಬ್ರಿಕ್ ತೋರಿಸ್ತೀನಿ ಕಂಪ್ಲೀಟ್ ಪ್ಯೂರ್ ಕಾಟನ್. 2 ಸೈಡ್ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ. ಅಂಡ್ ಇದಕ್ಕೆ ಪಾಕೆಟ್ ಕೂಡ ಬಂದಿದೆ. ಹೌದು, 2 ಸೈಡ್ ಇದೆಯಾ? ಇಲ್ಲ, 1 ಸೈಡ್ ಪಾಕೆಟ್ ಬಂದಿದೆ ಇಲ್ಲಿ. ಅಂಡ್ ನಿಮ್ಗೆ ಪ್ಯಾಂಟ್ ಬಾಟಮ್ ಅಲ್ಲಿ ಸ್ವಲ್ಪ ಲೇಸ್ ವರ್ಕ್ ಇದೆ. ಇಲ್ಲಿ ಈ ತರ ಲೇಸ್ ಅಟ್ಯಾಚ್ ಮಾಡಿದ್ದಾರೆ. ಅಂಡ್ ದುಪ್ಪಟ ಮೇಲ್ಗಡೆ ಕಂಪ್ಲೀಟ್ ಆಲ್ ಎಡ್ಜಸ್ಗೆ ಈ ತರ ಲೇಸ್ ಹಾಕಿದ್ದಾರೆ. ಅಂಡ್ ದುಪ್ಪಟ ಬಂದ್ಬಿಟ್ಟು ಶಿಫಾನ್ ದುಪ್ಪಟ.
ಬ್ಲ್ಯಾಕ್ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿರೋ ಈ ಒಂದು ಕುರ್ತಾ ಸೆಟ್ 1379 ರೂಪಾಯಿ. ಹೌದು, 1379 ರೂಪಾಯಿ ಕುರ್ತಾ ಸೆಟ್ ಇದು. ಇದನ್ನ ವೇರ್ ಮಾಡ್ಬಿಟ್ಟು ನೋಡೋಣ ಕ್ವಾಲಿಟಿ ವೈಸ್ ಹೇಗಿದೆ, ಫಿಟ್ಟಿಂಗ್ ಯಾವ ತರ ಬರುತ್ತೆ ಕೊಡ್ತಿರೋ 1379 ರೂಪಾಯಿಗೆ ಈ ಒಂದು ಕುರ್ತಾ ಸೆಟ್ ವರ್ತ್ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಾ ಸೆಟ್ ಓವರ್ ಆಲ್ ಲುಕ್ ಯಾವ ತರ ಬರ್ತಾ ಇದೆ. ದುಪ್ಪಟ್ಟ ನೋಡಿ ಈ ತರ ಇದೆ, ಇಷ್ಟುದ್ದ ಅಂಡ್ ಅಗಲ ಇದೆ. ಅಂಡ್ ಟಾಪ್ ನೋಡ್ತಿರ್ಬೋದು ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಇದ್ರ ಮೇಲ್ಗಡೆ ಯಾವ ತರ ಇದೆ, ಪ್ಯೂರ್ ಕಾಟನ್ ಫ್ಯಾಬ್ರಿಕ್ ಇದು. ಅಂಡ್ ಸ್ಲೀವ್ಸ್ ನೋಡಿ ಈ ತರ ಇದೆ. ನನಗೆ ಎಂ ಸೈಜ್ ಬಂದಿತ್ತು, ಸೊ ನಾನು ಎಂ ಸೈಜ್ ಮೇ ಬಿ ನನಗೆ ಫಿಟ್ ಆಗಲ್ಲ ಅನ್ಕೊಂಡೆ, ಬಟ್ ಇದು ಎಂ ಸೈಜ್ ಆದ್ರೂ ನನಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತಾ ಇದೆ. ಅದೇನೋ ಗೊತ್ತಿಲ್ಲ, ಒಂದ್ಸರ್ತಿ ಚೆಕ್ ಮಾಡ್ಕೊಳ್ಳಿ. ನಾನು ಎಸ್ ಆರ್ಡರ್ ಮಾಡಿದೆ, ಬಟ್ ಎಂ ಬಂದಿದೆ, ಬಟ್ ನನಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತಿದೆ. ಸೊ ನೀವು ನಿಮ್ಗೆ ಬಂದಾಗ ವಿಯರ್ ಮಾಡ್ಬಿಟ್ಟು ಚೆಕ್ ಮಾಡಿ. ಅದ್ರ ಮೇಲ್ಗಡೆ ಎಸ್ ಆರ್ ಎಂ ಅಂತ ಇದ್ರೆ ಕನ್ಸಿಡರ್ ಮಾಡಬೇಡಿ, ಮೇ ಬಿ ಇದು ನಂಗೆ ಸೂಟ್ ಆಗಲ್ಲ ಅಂತೇಳಿ. ಸೊ ನಾನು ಅದನ್ನೇ ಇವಾಗ ಅನ್ಕೋತಿದ್ದೆ, ಬಟ್ ಓವರ್ ಆಲ್ ಫಿಟ್ಟಿಂಗ್ ಚೆನ್ನಾಗಿ ಬರ್ತಿದೆ. ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಪ್ಯೂರ್ ಕಾಟನ್ ಆಗಿರೋದ್ರಿಂದ ಫಿಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಕ್ವಾಲಿಟಿ ಆ್ಯಂಡ್ ಓವರ್ ಆಲ್ ಎಲ್ಲ ಐಟಮ್ಸ್ ಅಂತ ಹೇಳ್ತೀನಿ ನಾನು, ಟಾಪ್ ಬಾಟಮ್ ಆ್ಯಂಡ್ ದುಪ್ಪಟ್ಟ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಕೊಡ್ತಿರೋ ಪ್ರೈಸಿಗೆ ಇದು ವರ್ತ್ ಇದೆ ಅನಿಸ್ತಿದೆ, ಯಾಕಂದರೆ ಕಾಟನ್ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ. ಸೊ ನನ್ನ ಕಡೆಯಿಂದ ಈ ಒಂದು ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್. ಬನ್ನಿ ಮೂರನೇ ಕುರ್ತಾ ಸೆಟ್ ನೋಡೋಣ. ಆ್ಯಕ್ಚುಲಿ ಈ ಒಂದು ಕುರ್ತಾ ಸೆಟ್ ನಾನು ತರಿಸಿರುವಂಥ ಎಲ್ಲ ಕುರ್ತಾ ಸೆಟ್ಟಲ್ಲಿ ಇದೇ ಕಾಸ್ಟ್ಲಿಯೆಸ್ಟ್ ಕುರ್ತಾ ಸೆಟ್. ಇದನ್ನು ಕುರ್ತಾ ಸೆಟ್ ಅನ್ನಲ್ಲ, ಅನಾರ್ಕಲಿ ಅಂತೀನಿ. ನೋಡ್ಬೋದು ಎಷ್ಟೊಂದು ಫ್ಯಾಬ್ರಿಕ್ ಇದೆ ಇದರಲ್ಲಿ. ಇದು ಬಂದ್ಬಿಟ್ಟು ಪ್ರೈಸ್ ಆಮೇಲೆ ಹೇಳ್ತೀನಿ, ಫಸ್ಟ್ ತೋರಿಸ್ಬಿಡ್ತೀನಿ. ಇದು ಅನಾರ್ಕಲಿ ಡ್ರೆಸ್ ಅಥವಾ ಕುರ್ತಾ ಸೆಟ್ ಅಂತ ಹೇಳ್ಬೋದು. ತುಂಬಾನೇ ಯುನಿಕ್ ಡಿಸೈನ್ ಇದೆ ಇದ್ರ ಮೇಲ್ಗಡೆ, ನೀವು ಇಲ್ಲೇ ನೋಡ್ತಿರ್ಬೋದು. ಸ್ಕೂಪ್ ನೆಕ್ ಇದೆ, ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ, ಇಲ್ಲಿ ಸ್ವಲ್ಪ ನಿಮಗೆ ಏನೋ ಆರ್ನಮೆಂಟ್ ವರ್ಕ್ ಆಗಿದೆ, ಇಲ್ಲೊಂದು ಸ್ವಲ್ಪ ಆರ್ನಮೆಂಟ್ ಅಲ್ಲ ಸಾರಿ, ಇದೊಂದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಆಗಿದೆ, ಈ ತರ ನೋಡ್ತಿರ್ಬೋದು. ಅಂಡ್ ಸ್ಲೀವ್ಸ್ ನೋಡಿ ಈ ತರ ಇದೆ, ಸ್ಲೀವ್ಸ್ ಒಂಥರ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಇದು. ಇದು ಅನಾರ್ಕಲಿ ಅಂಡ್ ಇದ್ರದ್ದು ಅಗಲ ನೋಡಿ ಇಷ್ಟು ಬರುತ್ತೆ. ಅಂಡ್ ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ ಅಂಡ್ ಕೆಳಗಡೆ ಇಲ್ಲಿ ಲೇಸ್ ಅಟ್ಯಾಚ್ ಮಾಡಿದ್ದಾರೆ, ಗೋಲ್ಡನ್ ಕಲರ್ ಲೇಸ್ ಅಟ್ಯಾಚ್ ಆಗಿದೆ. ನಾನು ತರಿಸಿರೋಂಥದ್ದು ಎಸ್ ಸೈಜ್, ವಾರಂಗ ಬ್ರ್ಯಾಂಡ್ದು ಇದು. ಇದಕ್ಕೆ ಬ್ಲೂ ಕಲರ್ ಇದು. ಇದಕ್ಕೆ ಪ್ಯಾಂಟ್ ನೋಡಿ ಈ ತರ ಇದೆ. ಇದು ಬಂದ್ಬಿಟ್ಟು ಸಿಲ್ಕ್ ಬ್ಲೆಂಡೆಡ್ ಜಾರ್ಜೆಟ್ ಫ್ಯಾಬ್ರಿಕ್, ಸಿಲ್ಕ್ ಅಂಡ್ ಜಾರ್ಜೆಟ್ ಫ್ಯಾಬ್ರಿಕ್ ಬ್ಲೆಂಡ್ ಆಗಿರುವಂತ ಒಂದು ಮೆಟೀರಿಯಲ್ ಇದು. ಇದರಲ್ಲಿ ನೀವು ನೋಡ್ಬೋದು, ಇದಕ್ಕೂ ಕೂಡ ಲೈನಿಂಗ್ ಕೊಟ್ಟಿದ್ದಾರೆ, ಯಾಕಂದ್ರೆ ಜಾರ್ಜೆಟ್ ಫ್ಯಾಬ್ರಿಕ್ ಯೂಸ್ ಮಾಡಿರೋದ್ರಿಂದ ಒಳಗಡೆ ಪ್ಯಾಂಟ್ಗೂ ಕೂಡ ಲೈನಿಂಗ್ ಕೊಟ್ಟಿದ್ದಾರೆ. ಅಂಡ್ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್. ಇದಕ್ಕೆ ಜೇಬ್ ಇದೆಯಾ ಅಂದ್ರೆ ಇಲ್ಲ, ಇದಕ್ಕೆ ಜೇಬ್ ಇಲ್ಲ, ಪ್ಯಾಂಟ್ಗೆ ಜೇಬ್ ಇಲ್ಲ. ನೋಡಿದ್ರಲ್ಲ ಅನಾರ್ಕಲಿ ಟಾಪ್ ಎಷ್ಟು ಗ್ರ್ಯಾಂಡ್ ಆಗಿತ್ತು. ಅಂಡ್ ಇದಕ್ಕೆ ದುಪ್ಪಟ್ಟ ಕೊಟ್ಟಿದ್ದಾರಲ್ಲ, ಇದು ಸಖತ್ ಗ್ರ್ಯಾಂಡ್ ಆಗಿದೆ ನೋಡಿ. ದುಪ್ಪಟ್ಟಾಗೆ ಲೇಸ್ ಅಟ್ಯಾಚ್ ಮಾಡಿದ್ದಾರೆ ಕಂಪ್ಲೀಟ್ ಈ ತರ. ಅಂಡ್ ಇದ್ರ ಮೇಲ್ಗಡೆ ಸ್ಮಾಲ್ ಗೋಲ್ಡನ್ ಗ್ಲೂ ಹಚ್ಬಿಟ್ಟು ಸ್ವಲ್ಪ ಗೋಲ್ಡ್ ಕಲರ್ ಸ್ಟಿಕ್ ಮಾಡ್ತಾರಲ್ಲ ಆ ತರ ಆಗಿದೆ. ಇದ್ರ ಮೇಲ್ಗಡೆ ಡಾಟ್ 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 ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿದೆ. ಫ್ಯಾಬ್ರಿಕ್ ಸಖತ್ತಾಗಿದೆ ಇದರದ್ದು. ಈ ಒಂದು ಅನಾರ್ಕಲಿ ಡ್ರೆಸ್ ನನಗೆ ಬಿದ್ದಿದ್ದು 1699 ರೂಪಾಯಿ, ಅಂದರೆ 1700 ರೂಪಾಯಿ ಅಂತಲೇ ಅನ್ಕೊಳ್ಳಿ. ಇಷ್ಟು ಕಾಸ್ಟ್ಲಿ ಇರೋವಂಥ ಈ ಅನಾರ್ಕಲಿ ವರ್ತ್ ಇದೆಯಾ, ಲುಕ್ ವೈಸ್ ಯಾವ ಥರ ಬರುತ್ತೆ, ಉಟ್ಟಾಗ ಕಂಫರ್ಟಬಲ್ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಅನಾರ್ಕಲಿ ಡ್ರೆಸ್ ಲುಕ್ ಯಾವ ಥರ ಇದೆ ನೋಡಿ. ಆ್ಯಂಡ್ ಸ್ಲೀವ್ಸ್ ನೋಡಿ ಡಿಫ್ರೆಂಟ್ ಆಗಿದೆ ಇದು ಒಂಥರ. ಆ್ಯಂಡ್ ದುಪ್ಪಟ್ಟ ಇಷ್ಟು ಗ್ರ್ಯಾಂಡ್ ಆಗಿದೆ. ಆ್ಯಂಡ್ ಫ್ಲೇರ್ಸ್ ಎಷ್ಟೊಂದಿದೆ ಗೊತ್ತಾ, ಇದು ಅಗಲ ಇದೆ, ಒಂದ್ಸರ್ತಿ ತಿರುಗಿದ್ರೆ ಗೊತ್ತಾಗುತ್ತೆ ನಿಮಗೆ. ಸಿ ನೋಡಿ ಎಷ್ಟು ಅಗಲ ಬರುತ್ತೆ ಇದು. ಆ್ಯಂಡ್ ಓವರ್ ಆಲ್ ಲುಕ್ ಇದರದ್ದು ಈ ಥರ ಬರ್ತಾ ಇದೆ. ಫ್ಯಾಬ್ರಿಕ್ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ನೆಕ್ ಡಿಸೈನ್ ನೋಡ್ತಿರ್ಬೋದು ನೀವು ಯಾವ ಥರ ಇದೆ ಅಂತೇಳಿ. ದುಪ್ಪಟ್ಟ ಈ ಥರ ಇದೆ, ಸ್ಲೀವ್ಸ್ ಕೂಡ ಈ ಕಡೆದು ಹಾಗೆ ಇದೆ. ಏನಂದರೆ ನಾನು ಇದ್ರದ್ದು ಪ್ರೈಸ್ ನೋಡಿದೆ. ನಾನು ಇವಾಗ ಅನಾರ್ಕಲಿ ನಾನು ಇವಾಗೇನು ಹುಟ್ಟಿದ್ದೀನಲ್ಲ ಇದ್ರದ್ದು 7000 ಚಿಲ್ಲರೆ ತೋರಿಸ್ತಾ ಇದೆ. ನನಗೆ ಶಾಕ್ ಆಯಿತು. ನಾನು ತರಿಸಿರೋದೇ 1700 ರೂಪಾಯಿಗೆ, ಇದ್ಯಾಕೆ ಇಷ್ಟೊಂದು 7000 ತೋರಿಸ್ತಿದೆ, ನಾನೇನಾದರೂ ಮಿಸ್ ಮಾಡ್ತಿದ್ದೀನಿ ಅಂತ ಎಲ್ಲ ಸೈಜ್ದು ಚೆಕ್ ಮಾಡಿದ್ರು ಅಷ್ಟೇ ತೋರಿಸ್ತಿದೆ. ಸೊ ಮಿಂತ್ರಾದಲ್ಲಿ ನೀವು ಆರ್ಡರ್ ಮಾಡಬೇಕಾದ್ರೆ ಒಂದೊಂದು ಸರ್ತಿ ಒಂದೊಂದು ಥರ ಪ್ರೈಸ್ ತೋರಿಸುತ್ತೆ. ಅದು ನೈಟ್ ಟೈಮ್ ಚೆಕ್ ಮಾಡಿದಾಗ, ಡೇ ಟೈಮಲ್ಲಿ ಮೇ ಬಿ ಕರೆಕ್ಟಾಗಿ ತೋರಿಸ್ಬೋದು. 7000 ಅಂದ್ಕೊಂಡು ಸುಮ್ಮನೆ ಆರ್ಡರ್ ಮಾಡಿಬಿಟ್ಟಿರಾ, ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಕಡಿಮೆ ಪ್ರೈಸಿಗೆ ಬಂದಾಗಲೇ ತಗೊಳ್ಳಿ. ಸೊ ಇದು ಬಂದ್ಬಿಟ್ಟು 1699 ರೂಪಾಯಿಗೆ ಸಿಕ್ಕಿರೋಂಥ ಕುರ್ತಾ ಅನಾರ್ಕಲಿ ಡ್ರೆಸ್. 7000 ತೋರಿಸ್ತಿದ್ರೆ ತಗೋಬೇಡಿ, ನೋಡಿ ಪ್ರೈಸ್ ಚೆಕ್ ಮಾಡಿಬಿಟ್ಟು ತಗೊಳ್ಳಿ. ಸೊ ಓವರ್ ಆಲ್ ಲುಕ್ ಈ ಥರ ಬರ್ತಾ ಇದೆ. ನನಗೆ ಫ್ಯಾಬ್ರಿಕ್ ಆ್ಯಂಡ್ ಲುಕ್ ಆ್ಯಂಡ್ ಇದೊಂಥರ ಡಿಫ್ರೆಂಟ್ ಪ್ಯಾಟರ್ನ್ ಇರೋದ್ರಿಂದ ಇನ್ನೊಂಥರ ಚೆನ್ನಾಗಿದೆ. ಏನಪ್ಪ ಟ್ರೆಂಡಿ ಆ್ಯಂಡ್ ಕ್ಲಾಸಿಕ್ ಲುಕ್ ಕೊಡುತ್ತೆ. ಸೊ ಹಾಗಾಗಿ ನನಗೆ ಈ ಒಂದು ಅನಾರ್ಕಲಿ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನನ್ನ ಕಡೆಯಿಂದ ಇದಕ್ಕೆ ಥಮ್ಸ್ ಅಪ್.
ನಾಲ್ಕನೇ ಕುರ್ತಾ ಸೆಟ್ನ ನೋಡೋಣ. ನಾಲ್ಕನೇ ಕುರ್ತಾ ಸೆಟ್ ಬಂದ್ಬಿಟ್ಟು ಮಸ್ಟರ್ಡ್ ಯೆಲ್ಲೋ ಕಲರ್ ಕಾಂಬಿನೇಷನ್ ಅಲ್ಲಿ, ಯೆಲ್ಲೋ ಅಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರೋ ಕುರ್ತಾ. ಇದು ಬಂದ್ಬಿಟ್ಟು ವಾರಂಗ ಅವ್ರದೇನೆ. ಇದ್ರ ಮೇಲ್ಗಡೆ ಎಂಬ್ರಾಯ್ಡ್ರಿ ಪ್ಲಸ್ ಇದೇನಪ್ಪ ಇದು ಸ್ಟಿಕ್ಕರ್ ವರ್ಕ್, ಎಂಬ್ರಾಯ್ಡ್ರಿ ಮತ್ತೆ ಈ ತರ ಸೀಕ್ವೆಂಟ್ ಅಂತೂ ಅಲ್ವೇ ಅಲ್ಲ, ಇದೇನೋ ಡಿಫ್ರೆಂಟ್ ಆಗಿ ಯೂಸ್ ಮಾಡಿದ್ದಾರೆ. ಅಂಡ್ ಇದು ಎಸ್ ಸೈಜ್. ಸ್ಲೀವ್ಸ್ ನೋಡ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ತರ ಹಳೆ ಕಾಲದಲ್ಲಿ ಬ್ಲೌಸ್ ಹೊಲಿಸ್ತಿದ್ರಲ್ಲ ಆ ತರ ಇದೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ನೋಡೋಣ ವಿಯರ್ ಮಾಡ್ಬಿಟ್ಟು ಯಾವ ತರ ಇರುತ್ತೆ ಅಂತೇಳಿ. ಇದು ಬಂದ್ಬಿಟ್ಟು ಪ್ಯೂರ್ ಕಾಟನ್. ಅಂಡ್ ಇದ್ರದ್ದು ಪ್ಯಾಂಟ್ ನೋಡಿ, ಕಂಪ್ಲೀಟ್ ಪ್ಲೇನ್ ಪ್ಯಾಂಟ್ ಬಟ್ ಎಲಾಸ್ಟಿಕ್ ವೆಸ್ಟ್ ಬ್ಯಾಂಡ್ ಇದೆ ಇದ್ರದ್ದು. ಇದಕ್ಕೆ ಪಾಕೆಟ್ ಒಂದಿದೆ, ಸಿಂಗಲ್ ಪಾಕೆಟ್ ಇದೆ ಈ ಸೈಡು. ದುಪ್ಪಟ್ಟ ತುಂಬಾ ಚೆನ್ನಾಗಿದೆ. ಮಲ್ಟಿ ಕಲರ್ ಪ್ರಿಂಟ್ ಅಂತಾನೆ ಹೇಳ್ಬೋದು, ಅಥವಾ ನಮ್ದು ಇದು ಕ್ಲಾಸಿಕ್ ಹಳೆ ಕಾಲದ್ದು ಪ್ರಿಂಟಿಂಗ್ ಏನು ಬರ್ತಿತ್ತಲ್ಲ ಆ ತರ ಇದೆ. ಇದು ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ ಇದ್ರ ಪ್ರಿಂಟಿಂಗ್. ಅಂಡ್ ಲಾಸ್ಟಿಗೆ ನಿಮ್ಗೆ ಈ ತರ ಲೇಸ್ ಬಿಟ್ಟಿದ್ದಾರೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಮಸ್ಟರ್ಡ್ ಯೆಲ್ಲೋಗೆ ಪಿಂಕ್ ಗ್ರೀನ್ ಕಲರ್ ಕಾಂಬಿನೇಷನ್ ಸಖತ್ತಾಗಿ ಕಾಣಿಸುತ್ತೆ. ಸೊ ಈ ಒಂದು ಕುರ್ತಾ ಸೆಟ್ ನನಗೆ ಬಿದ್ದಿದ್ದು 999 ರುಪೀಸ್, ಅಂದರೆ 999 ರೂಪಾಯಿಗೆ ಈ ಒಂದು ಕುರ್ತಾ ಸೆಟ್ ನಂಗೆ ಸಿಕ್ಕಿರೋದು. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ, ಕೊಡ್ತಿರೋ ಪ್ರೈಸಿಗೆ ಬರ್ತಿದ್ಯಾ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಾ ಸೆಟ್ ಓವರಾಲ್ ಲುಕ್ ಯಾವ ಥರ ಬರ್ತಾ ಇದೆ. ಸ್ಲೀವ್ಸ್ ನೋಡಿ ಈ ಥರ ಇದೆ ಸ್ಲೀವ್ಸ್, ಆ್ಯಂಡ್ ಫ್ರಂಟ್ ಪ್ರಿಂಟಿಂಗ್ ಈ ಥರ ಇದೆ. ಆ್ಯಂಡ್ ಕುರ್ತಾ ನೋಡಿ ಪ್ಲೇನ್ ಇದೆ, ಪ್ಯಾಂಟ್ ಪ್ಲೇನ್ ಇದೆ. ಬಟ್ ಈ ದುಪ್ಪಟ್ಟ ಮೇಲ್ಗಡೆ ಪ್ರಿಂಟಿಂಗ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಆಗಿನ ಕಾಲದ್ದು ಡಿಸೈನ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಏನಂತ ಹೇಳ್ಬೋದು, ವಿಂಟೇಜ್ ಪ್ರಿಂಟಿಂಗ್ ಏನಂತ ಹೇಳ್ಬೋದು ಅಂತ ನನಗೆ ಗೊತ್ತಿಲ್ಲ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ಈ ಪ್ರಿಂಟಿಂಗ್ ಸಿಂಪಲ್ ಆಗಿದ್ರು ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಈ ಒಂದು ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿ ಕಾಣಿಸ್ತಿದೆ. 999 ರುಪೀಸ್ಗೆ ಇದು ವರ್ತ್ ಅನ್ನಿಸ್ತಿದೆ. ಯಾಕಂದರೆ ಫಿಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಕ್ವಾಲಿಟಿ ಪ್ರಾಪರ್ ನೋಡ್ಬೋದು, ಎಲ್ಲೂ ಥ್ರೆಡ್ ಬರ್ತಿಲ್ಲ, ಏನೂ ಇಲ್ಲ. ಓವರ್ ಆಲ್ ಫಿಟ್ಟಿಂಗ್ ಸಖತ್ತಾಗಿದೆ, ನೋಡ್ತಿರ್ಬೋದು. ಫಿಟ್ಟಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಫ್ಯಾಬ್ರಿಕ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಾ ಸೆಟ್ಗೆ ಥಮ್ಸ್ ಅಪ್. 5ನೇ ಕುರ್ತಾ ಸೆಟ್ನ ನೋಡೋಣ. 5ನೇ ಕುರ್ತಾ ಸೆಟ್ ಬಂದ್ಬಿಟ್ಟು ಲೀಬಾಸ್ ಬ್ರ್ಯಾಂಡು ಬಾಂದಿನಿ ಪ್ರಿಂಟ್ ಇರೋವಂಥ ಕುರ್ತಾ ಸೆಟ್. ಇದು ನೋಡ್ತಿರ್ಬೋದು ನೀವಿಲ್ಲಿ ಈ ಥರ ಇದೆ. ಇದ್ರದ್ದು ನೆಕ್ಗೆ ಸ್ವಲ್ಪ ಡಿಸೈನ್ ಬಂದಿದೆ ಮುಂದ್ಗಡೆ ಫ್ರಂಟಲ್ಲಿ. ಆ್ಯಂಡ್ ಸ್ಲೀವ್ಸ್ ಈ ಥರ ಇದೆ. ಸ್ಲೀವ್ಸ್ ಮೇಲ್ಗಡೆ ಸ್ವಲ್ಪ ಲೇಸ್ ವರ್ಕ್ ಆಗಿದೆ, ಸಿಲ್ವರ್ ಕಲರ್ದು ಆ್ಯಂಡ್ ಎಂಡಿಗೂ ಆಗಿದೆ. ಆ್ಯಂಡ್ ಇಲ್ಲಿ ಸೈಡಲ್ಲೂ ಕೂಡ ಸ್ವಲ್ಪ ಲೇಸ್ ಅಟ್ಯಾಚ್ ಆಗಿದೆ ಇದಕ್ಕೆ. ಆ್ಯಂಡ್ ಕಂಪ್ಲೀಟ್ ಬಾಂದಿನಿ ಪ್ರಿಂಟ್. ನಾನು ತರಿಸಿರೋಂಥದ್ದು ಎಸ್ ಸೈಜ್, ಬ್ಲೂ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿ ಇರೋಂಥ ಕುರ್ತಾ ಸೆಟ್ ಇದು. ಆ್ಯಂಡ್ ಇದ್ರದ್ದು ಪ್ಯಾಂಟ್ ಬಂದ್ಬಿಟ್ಟು ಈ ಥರ ಇದೆ, ಈ ಥರ ಪ್ರಿಂಟ್ ಇದೆ. ಆ್ಯಂಡ್ 2 ಸೈಡ್ ಪಾಕೆಟ್ ಇದೆ. ಪ್ರಿಂಟಿಂಗ್ ನೋಡಿ, ಇದ್ರದ್ದು ಪ್ರಿಂಟಿಂಗ್ ಚೆನ್ನಾಗಿದೆ ಅನ್ನೋ ಒಂಥರ ಡಿಫ್ರೆಂಟ್ ಆಗಿ. ಆ್ಯಂಡ್ ಇದು ಆ ಒಂದು ಟಾಪ್ ಮೇಲೆ ಹೋಗುತ್ತಾ ಇಲ್ಲ ಅನ್ನೋದನ್ನ ನೋಡೋಣ. ಆ್ಯಂಡ್ ದುಪ್ಪಟ್ಟ ಬಂದ್ಬಿಟ್ಟು ಎರಡನ್ನು ಮ್ಯಾಚ್ ಮಾಡಬೇಕಲ್ವಾ. ಟಾಪ್ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನಲ್ಲಿದೆ, ಪ್ರಿಂಟ್ ಡಿಫ್ರೆಂಟ್ ಆಗಿದೆ, ಬಾಂದಿನಿ ಪ್ರಿಂಟ್. ಆ್ಯಂಡ್ ಬಾಟಮಲ್ಲಿ ಸ್ವಲ್ಪ ಡಿಫ್ರೆಂಟ್ ಪ್ರಿಂಟ್ ಇದೆ. ಸೊ ಎರಡನ್ನು ಮ್ಯಾಚ್ ಮಾಡೋಕ್ಕೆ ದುಪ್ಪಟ್ಟ ಈ ಥರ ಕೊಟ್ಟಿದ್ದಾರೆ. ಪ್ಯಾಂಟ್ ಮೇಲ್ಗಡೆ ಏನು ವರ್ಕ್ ಇದೆಯಲ್ಲ ಅದಿಲ್ಲಿದೆ. ಆ್ಯಂಡ್ ಸ್ವಲ್ಪ ಅಲ್ಲೇನು ಬಾಂದಿನಿ ಪ್ರಿಂಟ್ ಇತ್ತಲ್ಲ ಅದನ್ನೆಲ್ಲ ಸೈಡಿಗೆ ಹಾಕಿದ್ದಾರೆ. ಆ್ಯಂಡ್ ಇದಕ್ಕೂ ಸ್ವಲ್ಪ ಸಿಲ್ವರ್ ಕಲರ್ದು ಲೇಸಿಂಗ್ ಆಗಿದೆ ದುಪ್ಪಟ್ಟಕ್ಕೆ. ಸೊ ಈ ಒಂದು ಕುರ್ತಾ ಸೆಟ್ ನನಗೆ ಬಿದ್ದಿದ್ದು 1349 ರೂಪಾಯಿ. ಪ್ಯೂರ್ ಕಾಟನ್ ಫ್ಯಾಬ್ರಿಕ್ ಇದು. ಇದನ್ನ ವೇರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ, ಫಿಟ್ಟಿಂಗ್ ಯಾವ ಥರ ಇದೆ, ಕೊಡ್ತಿರೋ ಪ್ರೈಸಿಗೆ ಬರ್ತಿದೆಯಾ ಇಲ್ಲ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಾ ಸೆಟ್ ಲುಕ್ ಯಾವ ಥರ ಬರ್ತಾ ಇದೆ. ಬ್ಯಾಕ್, ಫ್ರಂಟ್, ಸೈಡ್, ದುಪ್ಪಟ್ಟ. ಆ್ಯಂಡ್ ನೋಡ್ತಿರ್ಬೋದು ಸೈಡಲ್ಲಿ ಇದೇನು ಲೇಸ್ ವರ್ಕ್ ಹಾಕಿದೆಯಲ್ಲ ಇದು ಯಾವ ಥರ ಇದೆ. ಆ್ಯಂಡ್ ಸ್ಲೀವ್ಸಲ್ಲಿ ಸ್ವಲ್ಪ ಲೇಸ್ ಅಟ್ಯಾಚ್ ಮಾಡಿದ್ದಾರೆ. ಕಂಪ್ಲೀಟ್ ಬಾಂದಿನಿ ಪ್ರಿಂಟ್. ಆ್ಯಂಡ್ ಪ್ಯಾಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಕೆಳಗಡೆ ಪ್ಯಾಂಟ್ಗೂ ಲೇಸ್ ವರ್ಕ್ ಆಗಿದೆ. ದುಪ್ಪಟ್ಟ ನೋಡಿ ಅದಕ್ಕೆ ಮ್ಯಾಚ್ ಆಗೋ ಥರ ದುಪ್ಪಟ್ಟ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಲುಕ್ ನೋಡೋದಾದರೆ ಈ ಥರ ಬರ್ತಿದೆ. ಆ್ಯಂಡ್ ದುಪ್ಪಟ್ಟ ಅದು ಲೆಂತ್ ಕೂಡ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಉದ್ದ ಇದೆ ಕರೆಕ್ಟಾಗಿ. ಆ್ಯಂಡ್ ಇದು ಕೂಡ ಕಾಟನ್ ಫ್ಯಾಬ್ರಿಕ್, ಪ್ಯೂರ್ ಕಾಟನ್ ಫ್ಯಾಬ್ರಿಕ್. ಸೊ ಫಿಟ್ಟಿಂಗ್, ಸ್ಟಿಚಿಂಗ್, ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಪ್ರಿಂಟಿಂಗ್ ಆ್ಯಂಡ್ ಪ್ಯಾಟರ್ನ್ ನೋಡೋದಾದರೆ ತುಂಬಾ ಬರ್ತಿದೆ ಕೊಡ್ತಿರೋ ಪ್ರೈಸ್ಗೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಕೊನೆಯದಾಗಿ ಈ ಒಂದು ಕುರ್ತಾ ಸೆಟ್ನ ನೋಡೋಣ. ಬ್ಲೂ ಕಲರ್ ಕುರ್ತಾ ಸೆಟ್. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆ ಫೋಟೋದಲ್ಲಿ ನೋಡ್ಬೋದು ಓವನ್ ಡಿಸೈನ್ ಇರೋವಂಥ ಕುರ್ತಾ ಸೆಟ್ ಇದು. ಇದ್ರ ಮೇಲ್ಗಡೆ ಈ ಥರ ಗೋಲ್ಡ್ ಕಲರ್ದು ಲೇಸ್ ವರ್ಕ್ ಆಗಿದೆ ಫ್ರಂಟಲ್ಲಿ ನೆಕ್ ಲೈನ್ ಹತ್ರ. ಆ್ಯಂಡ್ ಇದ್ರದ್ದು ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ಇಲ್ಲ ಇದಕ್ಕೆ, ಬಟ್ ಇದೊಂದು ಸ್ಟ್ರಾಪ್ ಕೊಟ್ಟಿದಾರಲ್ಲ, ಸ್ಟ್ರಾಪ್ ಮೇಲ್ಗಡೆನೂ ಸ್ವಲ್ಪ
ಲೇಸ್ ವರ್ಕ್ ಆಗಿದೆ ಅಂಡ್ ಲುಕ್ ವೈಸ್ ಈ ತರ ಇದೆ. ಇದು ಐ ಥಿಂಕ್ ಕಟಿಂಗ್ ಇದ್ರ ಸಖತ್ತಾಗಿ ಬಂದಿದೆ ಅಂಡ್ ಏಜಸ್ ಅಲ್ಲಿ ನಿಮ್ಗೆ ಈ ತರ ಲೇಸ್ ವರ್ಕ್ ಆಗಿದೆ ಅಂಡ್ ಫ್ರಂಟ್ ಅಲ್ಲೂ ಕೂಡ ಲೇಸ್ ಅಟ್ಯಾಚ್ ಆಗಿದೆ ಅಂಡ್ ಫ್ಯಾಬ್ರಿಕ್ ಚೆನ್ನಾಗಿದೆ. ಇದು ಒಂಥರ ಏನೋ ಒಂಥರ ಡಿಫ್ರೆಂಟ್ ಆಗಿದೆ, ಕ್ರೀಪಿ ಸಿಲ್ಕ್ ಅಂಡ್ ನೋಡ್ತಿರ್ಬೋದು ಟಾಪ್ ಈ ತರ ಇದೆ ಅಂಡ್ ಇದಕ್ಕೆ ಪ್ಯಾಂಟ್ ಬಂದ್ಬಿಟ್ಟು ಪ್ಲೇನ್ ಪ್ಯಾಂಟ್ ಇದೆ, ಅದು ಕೂಡ ಸೇಮ್ ಫ್ಯಾಬ್ರಿಕ್ ಅಂಡ್ ಇದಕ್ಕೆ ಪಾಕೆಟ್ ಏನಿಲ್ಲ, ಈ ತರ ಇದೆ ಪ್ಯಾಂಟ್. ಫ್ಯಾಬ್ರಿಕ್ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಇದ್ರದ್ದು. ವಿಯರ್ ಮಾಡ್ಬಿಟ್ಟು ನೋಡ್ತೀನಿ ಯಾವ ತರ ಕಾಣಿಸುತ್ತೆ ಅಂತೇಳಿ. ಅಂಡ್ ಇದಕ್ಕೆ ದುಪ್ಪಟ ಕೂಡ ಬಂದಿದೆ. ಒಂದೇ ನಿಮಿಷ, ದುಪ್ಪಟ ನೋಡಿ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಸ್ವಲ್ಪ, ಅಂದ್ರೆ ಲೇಸ್ ಎಕ್ಸ್ಟ್ರಾ ಲೇಸ್ ವರ್ಕ್ ಏನಾಗಿದೆಯಲ್ಲ, ಅಂದ್ರೆ ಲೇಸಿಂಗ್ ಏನಿದೆಯಲ್ಲ ಇದರಿಂದ ಏನೋ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಇದು ಒಂಥರ ನೂಲ್ ತರ ಇಲ್ಲಿ ಥ್ರೆಡ್ಸ್ ಎಲ್ಲ ಎಡ್ಜಸ್ಗೂ ಕೊಟ್ಟಿದ್ದಾರೆ ಅಂಡ್ ದುಪ್ಪಟ ಬಂದ್ಬಿಟ್ಟು ಶಿಫಾನ್ ದುಪ್ಪಟ ಅಂಡ್ ಉದ್ದ ಆಗಲ್ಲ, ಸಖತ್ತಾಗಿದೆ ಇದ್ರದ್ದು, ನೋಡ್ಬೋದು ಇಲ್ಲಿ. ಅಂಡ್ ಈ ಲೇಸ್ ಇಂದ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಸೊ ಈ ಒಂದು ಕುರ್ತಾ ಸೆಟ್ ನಂಗೆ ಬಂದಿದ್ದು 899 ರುಪೀಸ್ಗೆ ನಾನು ತರಿಸಿದ್ದೀನಿ. ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ತರ ಬರುತ್ತೆ ಅಂತೇಳಿ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಾ ಸೆಟ್ ಒಬ್ಬರ ಲುಕ್ ಯಾವ ತರ ಬರ್ತಾ ಇದೆ, ಪ್ಯಾಂಟ್ ಯಾವ ತರ ಇದೆ ನೋಡಿ, ಟಾಪ್ ಯಾವ ತರ ಕಾಣಿಸ್ತಾ ಇದೆ ನೋಡಿ ಇದ್ರದ್ದು. ಅಂಡ್ ಇಲ್ಲೆಲ್ಲ ಈ ತರ ವರ್ಕ್ ಆಗಿದೆ ಅಂಡ್ ದುಪ್ಪಟ ಇಷ್ಟುದ್ದ ಅಗಲ ಇದೆ ಅಂಡ್ ಓವರ್ ಆಲ್ ಲುಕ್ ಈ ತರ ಕಾಣಿಸ್ತಾ ಇದೆ. ಸ್ಲೀವ್ಲೆಸ್ ಆಗಿರೋದ್ರಿಂದ ಕೆಲವೊಬ್ರಿಗೆ ಕಂಫರ್ಟಬಲ್ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ. ಇದೊಂದು ಸ್ವಲ್ಪ ನನಗೆ ಸಿಕ್ಕಾಪಟ್ಟೆ ಲೂಸ್ ಆಗ್ತಾ ಇದೆ, ಇದೊಂದು ಸ್ವಲ್ಪ ಹಿಡಿಸ್ಬೇಕಾಗುತ್ತೆ ಇಷ್ಟು. ಸೊ ಹಾಗಾಗಿ ನಾನು ಈ ಥರನೇ ಹಾಕೋತೀನಿ. ಬಟ್ ನೋಡಿ ಸೈಜ್ ನೋಡ್ಬಿಟ್ಟು ತಗೊಳ್ಳಿ, ನಂಗೆ ಇದು ಯಾಕೋ ಸ್ವಲ್ಪ ಲೂಸ್ ಆಗ್ತಿದೆ. ಇಲ್ಲಿ ನೋಡ್ಬೋದು ಇಷ್ಟು ಮೇಲೆ ಬರ್ತಾ ಇದೆ ನನಗಿದು ಏನಿದು ಎಸ್. ಆ್ಯಂಡ್ ಸ್ವಲ್ಪ ಇದಕ್ಕೆ ತಕ್ಕಂತೆ ನಾವು ಒಳಗಡೆ ಇನ್ನರ್ ವೇರ್ಸ್ ಆ ಥರನೇ ಹಾಕಬೇಕಾಗುತ್ತೆ. ನೋಡಿ ಓವರ್ ಆಲ್ ಇದಿದೆ 899 ರುಪೀಸ್ಗೆ ವರ್ತ್ ಇದೆ. ಫ್ಯಾಬ್ರಿಕ್ ವೈಸ್ ಆ್ಯಂಡ್ ಲುಕ್ ವೈಸ್ ಎಲ್ಲ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಸ್ಟಿಚ್ ಮಾಡಿಸ್ಕೋಬೇಕಾಗುತ್ತೆ ನಾವು, ಯಾಕಂದರೆ ಉದ್ದ ಜಾಸ್ತಿ ಕೊಟ್ಟಿದ್ದಾರೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಈ ಸ್ಟಾಪಿಗೆ ಅಡ್ಜಸ್ಟ್ಮೆಂಟ್ ಇದ್ದರೆ ಚೆನ್ನಾಗಿರೋದು, ಬಟ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಏನು ಕೊಟ್ಟಿಲ್ಲ ಆಪ್ಷನ್ನು, ಅದೊಂದೇ ಪ್ರಾಬ್ಲಮ್. ಬಟ್ ನಾವೇ ಸ್ಟಿಚ್ ಮಾಡಿಸ್ಕೊಂಡ್ರೆ ಮೇ ಬಿ ಕರೆಕ್ಟ್ ಆಗ್ಬೋದು. ಬಟ್ ಓವರ್ ಆಲ್ ಫ್ಯಾಬ್ರಿಕ್ ಲುಕ್ ಆ್ಯಂಡ್ ದಿಸ್ ದುಪ್ಪಟ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಾ ಸೆಟ್ಗೆ ಥಮ್ಸ್ ಅಪ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮಿಂತ್ರಾ ಗ್ರ್ಯಾಂಡ್ ಲುಕ್ ಕೊಡೋವಂಥ ಫಂಕ್ಷನಲ್ ವೇರ್ ಕುರ್ತಾ ಸೆಟ್ ಹಾಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಕುರ್ತಾ ಸೆಟ್ ಇಷ್ಟ ಆಯಿತು, ನೆಕ್ಸ್ಟ್ ನಾನು ಯಾವ ಥರ ವಿಡಿಯೋ ಮಾಡಲಿ, ನೆಕ್ಸ್ಟ್ ಯಾವ ಒಂದು ವೆಬ್ಸೈಟಿಂದ ಏನು ತರಿಸ್ಲಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ನಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ನೋಡ್ತೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.